ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಜಮಾ ಆಗ್ತಾ ಇಲ್ವಾ? ಸೊ ಹಾಗಾದ್ರೆ ನಾನು ಹೇಳ್ತಾ ಇರುವಂತಹ ಕೆಲಸಗಳನ್ನ ಮಾಡಿ 100% ಜಮಾ ಆಗತ್ತೆ. ಸೊ ತಮ್ಮನೇಲಿ ನೀವು ನೋಡಿರ್ಬೋದು ಈಗಾಗಲೇ. ಸೊ ಈ ಒಂದು ಪತ್ರವನ್ನ ನೀವು ಸಲ್ಲಿಸಿದ್ದೆ ಆದ್ರೆ ಸೊ ನಿಮಗೆ ಗೃಹಲಕ್ಷ್ಮಿ ಜಮಾ ಆಗತ್ತೆ, 100% ಆಗತ್ತೆ ಅಂತ ಹೇಳಿದ್ದೀನಿ. ಸೊ ಹಾಗಾದ್ರೆ ಈ ಒಂದು ಪತ್ರ ಯಾವುದು, ಈ ಒಂದು ಪತ್ರವನ್ನ ಎಲ್ಲಿಂದ ನಾವು ರೆಡಿ ಮಾಡಬೇಕು, ಹೇಗೆ ರೆಡಿ ಮಾಡಬೇಕು, ಸೊ ಎಲ್ಲನೂ ಕೂಡ ಸಂಪೂರ್ಣವಾಗಿ ಹೇಳ್ತೇನೆ. ಅಂದ್ರೆ ಈ ಒಂದು ಪತ್ರವನ್ನ ಎಲ್ಲಿ ಹೋಗಿ ಕೂಡ ಕೊಡಬೇಕು, ಸೊ ಎಲ್ಲನೂ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಬೇರೆ ಯೂಟ್ಯೂಬರ್ಸ್ ಹೇಳಿರ್ಬೋದು, ಆದ್ರೆ ಇಷ್ಟು ಕ್ಲಿಯರ್ ಆಗಿ ಹೇಳಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಅದನ್ನ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೇನೆ ಇನ್ನು 2 ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ. ಸೊ ಒಂದು 2 ಇಂಪಾರ್ಟೆಂಟ್ ಮಾಹಿತಿಗಳು ಯಾವ್ಯಾವಂದ್ರೆ ಸೊ ಅದು ಕೂಡ ಸೊಲ್ಯೂಷನ್. ಸೊ ನೀವು ಏನು ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಆ ಒಂದು ಸೊಲ್ಯೂಷನ್ ಅನ್ನ ನೀವು ಪಡ್ಕೋಬಹುದಾಗಿರುತ್ತೆ. ನಿಮ್ದು ಒಂದು ಗೃಹಲಕ್ಷ್ಮಿ ಯೋಜನೆ ಬರುತ್ತೋ ಇಲ್ವೋ ಅನ್ನೋದನ್ನು ಕೂಡ ಒಂದು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ನಿಮಗೆ ಸೊಲ್ಯೂಷನ್ ಕೂಡ ಸಿಗತ್ತೆ. ಟೋಟಲ್ ಆಗಿ 3 ಟಾಪಿಕ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಸೊ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ನೀವು ಮಧ್ಯೆ ಸ್ಕಿಪ್ ಮಾಡೋದಕ್ಕೋಸ್ಕರನೇ ನಿಮ್ಗೆ ಅರ್ಥ ಆಗಲ್ಲ, ಆಮೇಲೆ ಏನು ಮಾಡ್ತೀರಾ, ಸೊ ಇದು ನಮ್ಗೆ ಅರ್ಥ ಆಗಿಲ್ಲ, ಫೇಕ್ ನ್ಯೂಸ್ ಇದು, ಸೊ ನಮ್ಗೆ ಅಮೌಂಟ್ ಬರ್ತಾ ಇಲ್ಲ, ಇಂದು ಬಂದಿಲ್ಲ, ಇವ್ರು ಹೇಳಿದ್ರು ಬರುತ್ತೆ ಅಂತ ನಾವು ಫೇಕ್ ನ್ಯೂಸ್ ಇದು ಅಂತ ನೀವು ಅನ್ಕೊಂಡ್ಬಿಡ್ತೀರಾ. ಮೊದಲು ಕ್ಲಿಯರ್ ಆಗಿ ಒಂದ್ಸಾರಿ ವಿಡಿಯೋನ ನೋಡ್ಕೊಂಬಿಡಿ. ಸೊ ಆಮೇಲೆ ನಿಮ್ಗೆ ಏನಿದೆ ಏನಿಲ್ಲ ಪಿನ್ ಟು ಪಿನ್ ಎಲ್ಲ ಮಾಹಿತಿ ಕೂಡ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಇದಿಷ್ಟು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ನಾನು ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ನೀವು ನೋಡ್ತಾ ಹೋಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ಮೊದಲನೇದಾಗಿ ಆ ಒಂದು ಪತ್ರದ ಬಗ್ಗೆನೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಈ ಒಂದು ಪತ್ರ ಯಾವುದು, ಈ ಒಂದು ಪತ್ರವನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋದಾದ್ರೆ ನೀವೇ ಖುದ್ದಾಗಿ ಈ ಒಂದು ಪತ್ರವನ್ನ ರೆಡಿ ಮಾಡಬೇಕಾಗತ್ತೆ. ಸೊ ಈ ಒಂದು ಪತ್ರವನ್ನ ಮೊದಲನೇದಾಗಿ ಎಲ್ಲರೂ ಕೂಡ ಸಲ್ಲಿಸಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿಯರು ಎಲ್ಲರೂ ಕೂಡ ಸಲ್ಲಿಸಬೇಕಂತೇನಿಲ್ಲ. ಸೊ ಯಾರಿಗೆ ಈಗಾಗಲೇ ಅಮೌಂಟ್ ಹೋಗಿದೆ ನೋಡಿ, ಸೊ ಅವರಂತೂ ಸಲ್ಲಿಸಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಿಮ್ಗೆ ಇನ್ನು ಮುಂದೆ ಅಮೌಂಟ್ ಬರ್ತಾನೆ ಇರುತ್ತೆ. ಓಕೆನಾ? ಸೊ ಈಗ ಯಾರಿಗೆ ಅಮೌಂಟ್ ಬಂದಿಲ್ಲ ನೋಡಿ, ಸೊ ಅದರಲ್ಲಿನೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾಗತ್ತೆ. ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಿದ ತಕ್ಷಣ ಸೊ ನಿಮಗೆ ಆದಾಯ ತೆರಿಗೆ ಪೇ ಮಾಡುವವರು, ಟ್ಯಾಕ್ಸ್ ಪೇ ಮಾಡುವವರು ಅಂತ ಬಂದಿದ್ರೆ ನೀವು ಈಗಾಗಲೇ ಕೆಲವೊಂದು ಸ್ಟುಡಿಯೋಗಳಲ್ಲಿ ನೋಡಿರ್ತೀರಾ. ಆದ್ರೆ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈಗ ಟ್ಯಾಕ್ಸ್ ವೆರಿಫೈ, ನೀವು ಟ್ಯಾಕ್ಸ್ ಕಟ್ಟುವವರು, ಆದಾಯ ತೆರಿಗೆ ಮಾಡುವವರು ಅಂತ ಇದ್ರೆ ಸೊ ಅವಾಗ ನೀವೇನು ಮಾಡಬೇಕಾಗತ್ತೆ, ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು 2 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಮಹಿಳೆಯರನ್ನ ತೆಗೆದಾಕಿದ್ದಾರೆ, ಟ್ಯಾಕ್ಸ್ ಪೇಯರ್ ಮಾಡುವವರನ್ನ. ಸೊ ಹಾಗಾದ್ರೆ ನಿಮ್ಮನ್ನು ಕೂಡ ತೆಗೆದಾಕ್ತಾರೆ, ನಿಮ್ದು ಆದಾಯ ತೆರಿಗೆ ಕಟ್ಟುವವರಂತ ಇದ್ರೆ ಎಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನಲ್ಲಿ. ಸೊ ನೀವು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ನೀವು ಕಟ್ತಾ ಇಲ್ಲ ಅಂದ್ರೂ ಸಹಿತ ನಿಮ್ದು ಕಟ್ತಾ ಇರುವಂತದ್ದು ಅಂತ ಬರ್ತಾ ಇದೆ. ನೀವು ಕಟ್ತಾ ಇಲ್ಲ ಅಂತ ನಿಮ್ದು ಬರೋದೇ ಇಲ್ಲ ಅಂತ ಅನ್ಕೋಬೇಡಿ. ಈಗ ಸಿಕ್ಕಾಪಟ್ಟೆ ಸಾಕಷ್ಟು ಜನರದು ಕಟ್ತಾ ಇಲ್ಲ ಆದ್ರೂ ಸಹಿತ ಆದಾಯ ತೆರಿಗೆ ಕಟ್ಟುವವರಂತಾನೆ ಬರ್ತಾ ಇರುವಂತದ್ದು. ಸೊ ಅದಕ್ಕೋಸ್ಕರ ನೀವು ಕೂಡ ಏನ್ ಮಾಡಿ, ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಏನಾದರೂ ಇದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಈ ಒಂದು ಪತ್ರವನ್ನ, ದೃಢೀಕರಣ ಪತ್ರವನ್ನ ಸೊ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ನೀವೇ ಖುದ್ದಾಗಿ ಒಂದು ಟೈಪ್ ಮಾಡ್ಕೊಳ್ಳಿ, ಒಂದು ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ. ಸೊ ನಾವು ಈ ತರ ಆದಾಯ ತೆರಿಗೆಯನ್ನ ನಾವು ಪೇ ಮಾಡಲ್ಲ, ಸೊ ಆದ್ರೂ ಸಹಿತ ನಮಗೆ ಅಮೌಂಟ್ ಬರ್ತಾ ಇಲ್ಲ, ಸೊ ನಾವು ಈ ರೀತಿಯಾಗಿ ನಾವು ಆದಾಯ ತೆರಿಗೆ ಕಟ್ಟಲ್ಲ, ಆದ್ರೂ ಸಹಿತ ನೀವು ನಮ್ದು ತೆಗೆದಾಕ್ತಾ ಇದ್ರಿ, ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಕೂಡ ಈ ತರ ಬರ್ತಾ ಇದೆ, ನಾವು ಆದಾಯ ತೆರಿಗೆ ಕಟ್ಟುವವರು ಅಂತ ಬರ್ತಾ ಇದೆ ಅಂತ ನೀವು ಒಂದು ಪತ್ರದಲ್ಲಿ ಹಾಕಿ, ಯಾರು ಮುಖ್ಯಸ್ಥ ಇರ್ತಾರೋ ಅವ್ರ ಸಿಗ್ನೇಚರ್ ಹಾಕಿಬಿಡಿ. ಸೊ ಸಿಗ್ನೇಚರ್ ಹಾಕಿದ ತಕ್ಷಣ ಅದಕ್ಕೆ ಒಂದು ಆಧಾರ್ ಕಾರ್ಡ್ ಹಚ್ಚಿ, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್ಗಳನ್ನ ಹಚ್ಚಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಒಂದು ಮನೆ, ಒಂದು ತಾಲೂಕಿನಲ್ಲಿರುವಂತಹ ಅಥವಾ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಆ ಒಂದು ಪತ್ರವನ್ನ ಸಲ್ಲಿಸಬೇಕಾಗತ್ತೆ. ಓಕೆನಾ? ಸೊ ಇದು ಯಾರು ಅನ್ನೋದಾದ್ರೆ, ಯಾರ್ದು ಸ್ಟೇಟಸ್ ಚೆಕ್ ಮಾಡಿದ ತಕ್ಷಣ ದೃಢೀಕರಣ ನೀವು ಆದಾಯ ತೆರಿಗೆ ಕಟ್ಟುವವರು ಅಂತ ಬರ್ತಾ ಇದೆ, ಅವರು ಮಾತ್ರ ಇದನ್ನ ಸಲ್ಲಿಸಬೇಕಾಗತ್ತೆ. ಸೊ ಉಳಿದವರು ಸಲ್ಲಿಸ್ಲಿಕ್ಕೆ ಹೋಗಬೇಡಿ. ಸೊ ಉಳಿದವರು ಯಾರು ಕೂಡ ಸಲ್ಲಿಸ್ಲಿಕ್ಕೆ ಹೋಗಬೇಡಿ. ಸೊ ನಿಮ್ದು ಅಮೌಂಟ್ ಬಂದೇ ಬರುತ್ತೆ, 100% ಬರುತ್ತೆ. ಯಾರು ಆದಾಯ ತೆರಿಗೆ ಕಟ್ಟುವವರು ಅಂತ ಬರ್ತಾ ಇದೆ ನೋಡಿ, ಸೊ ಅವರು ಮಾತ್ರ ನೀವು ಹೋಗಿ ಸಲ್ಲಿಸಬೇಕಾಗತ್ತೆ. ಇನ್ನೇನು ಉಳಿದಿರುವಂತವರು ಸಾಕಷ್ಟು ಜನ ಫೇಕ್ ನ್ಯೂಸ್, ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕೂಡ ಹೊಂದಿದ್ದಾರೆ. ಸೊ ಅವರೆಲ್ಲರದು ಕೂಡ ಒಂದು ಏನು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ ಈಗ ಆಹಾರ ಇಲಾಖೆ. ಸೊ ನಿಮ್ಮೆಲ್ಲರದು ಕೂಡ ರದ್ದು 100% ಆಗುತ್ತೆ. ಯಾಕಂದ್ರೆ 40 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನ ರೆಡಿ ಮಾಡಿದ್ದಾರೆ. ಈಗಾಗಲೇ 10 ರಿಂದ 10 ಲಕ್ಷದವರೆಗೂ ಕೂಡ ಒಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ. ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಈಗ ನೆಕ್ಸ್ಟ್ ಟಾಪಿಕ್ ಅದೇ ಇದೆ.
ಅಂದರೆ ಈಗ ಎರಡನೇದು ಹ್ಯಾಂಗೆ ನೀವು ಒಂದು ನಿಮ್ಮದು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀರಾ ಇನ್ನೂ ಕೂಡ ಇಲ್ವಾ, ಸೊ ತೆಗೆದುಹಾಕ್ತಾ ಇದ್ದಾರಾ, ಈಗಾಗಲೇ ನಿಮ್ಮದು ಕೂಡ ತೆಗೆದುಹಾಕಿದಾರಾ ಇಲ್ವಾ, ಸೊ ಅನ್ನೋದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಈಗ ನೀವು ನಿಮ್ಮ ಮುಖ್ಯವಾಗಿರುವಂಥದ್ದು ನಿಮ್ಮದು ರೇಷನ್ಸ್ ಕಾರ್ಡೆ. ಯಾಕಂದರೆ ಗೃಹಲಕ್ಷ್ಮಿ ನಿಮ್ಗೆ ಬರಬೇಕಂದ್ರೆ ಮುಖ್ಯವಾಗಿ ರೇಷನ್ಸ್ ಕಾರ್ಡ್ ಬೇಕು, BPL ರೇಷನ್ ಕಾರ್ಡು, APL ರೇಷನ್ ಕಾರ್ಡ್ ಬೇಕಾಗತ್ತೆ. ಆ ಒಂದು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು ಆಹಾರ ಇಲಾಖೆ. ಅದಕ್ಕೆ ಆದೇಶವನ್ನು ಸ್ವತಃ ನಮ್ಮ CM ಸಿದ್ದರಾಮಯ್ಯನವರೇ ಕೊಟ್ಟಿದ್ದಾರೆ. ಹಾಗಾದರೆ ನಿಮ್ಮ ಒಂದು ರೇಷನ್ಸ್ ಕಾರ್ಡ್ ಕೂಡ ಡೆಡ್ ಆಗಿದೆಯಾ, ರದ್ದು ಆಗಿದೆಯಾ ಇಲ್ವಾ ಅನ್ನೋದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೀನಿ. ಇಲ್ಲಿ ಸೈಡ್ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮೆಲ್ಲರ ಹತ್ರ ಕೂಡ ಆದಷ್ಟು ಮೊಬೈಲ್ ಇದ್ದೇ ಇರುತ್ತೆ. ಈಗ ವಿಡಿಯೋ ನೋಡ್ತಾ ಇದ್ದಾರೆ ಅಂದ ಬಳಿಕ ಮೊಬೈಲ್ ಇದ್ದೇ ಇರುತ್ತೆ. ಹಾಗಾದರೆ ನೀವೇನು ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಅಥವಾ ಕ್ರೋಮನ್ನು ಓಪನ್ ಮಾಡ್ಕೊಂಡ ತಕ್ಷಣ ನೀವೇನು ಮಾಡ್ಬೇಕು ಹೇಳಿ, ಗೂಗಲಲ್ಲಿ ಆಹಾರ ಅಂತ ಕ್ಲಿಕ್ ಮಾಡ್ಕೋಬೇಕು ಈ ರೀತಿಯಾಗಿ. ಸೊ ಆಹಾರ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಸರ್ವಿಸ್ ಅಂತ ಬಂತು ಮೇಲ್ಗಡೆ. ಸೊ ಆ ಒಂದು ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಸೊ ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸೈಡು 3 ಡಾಟ್ಸ್ ಕಾಣ್ತವೆ. ಸೊ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಕಾಣ್ತವೆ. ಸೊ ನೀವು ಹೇಳ್ಬೋದು ಇದನ್ನು ಈಗಾಗಲೇ ಸಾಕಷ್ಟು ಜನ ತಿಳಿಸ್ಕೊಟ್ಟಿದ್ದಾರೆ. ಸೊ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆರಾಮಾಗಿ ನೋಡಿ, ಸೊ ಚೆಕ್ ಮಾಡ್ಕೊಳ್ಳಿ. ದಿನೇ ಅಪ್ಡೇಟ್ ಆಗ್ತಾ ಇರುತ್ತೆ. ಅಂದರೆ ಒಂದ್ಸಾರಿ ಅಪ್ಡೇಟ್ ಆಗಿ ಬಿಡಲ್ಲ, ಇದು ದಿನೇ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಬೇಕಾದರೆ ನಿಮ್ಗೆ ಡೇಟು ಎಲ್ಲನೂ ಕೂಡ ತೋರಿಸ್ತೇನೆ, ಮುಂದೆ ನೋಡ್ತಾ ಹೋಗಿ. ಇಲ್ಲಿ ಈ ರೇಷನ್ಸ್ ಕಾರ್ಡ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಾಕಷ್ಟು ಇಲ್ಲಿ ಕೂಡ ಆಪ್ಷನ್ಸ್ಗಳು ಕಾಣ್ತವೆ. ಸೊ ಇಲ್ಲಿ ಏನು ಮಾಡಿ, ಶೋ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸೈಡ್ ನೋಡ್ಬೇಕು ನೀವು, ಸೈಡ್ ಇಲ್ಲಿ ಆಪ್ಷನ್ಸ್ಗಳು ಓಪನ್ ಆಗಿರ್ತವೆ. ಒಂದನೇದಾಗಿ ಡಿಸ್ಟಿಕ್ಕು, ತಾಲೂಕು, ಮಂತು ಇಯರ್ ಅಂತೂ ಸೆಲೆಕ್ಟ್ ಆಗಿದೆ. ನೀವೇನು ಮಾಡ್ಕೊಳ್ಳಿ, ನಾನು ಈಗಾಗಲೇ ಜುಲೈದಷ್ಟೇ ತೋರಿಸ್ತೀನಿ. ನೀವು ಜೂನ್ದು ಕೂಡ ನೆಕ್ಸ್ಟು ಜುಲೈ ಚೆಕ್ ಮಾಡಿಕೊಂಡು ಜೂನ್ದು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಮೊದಲು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಮಧ್ಯೆ ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಅರ್ಥ ಆಗಲ್ಲ. ಮೊದಲು ನೋಡಿ. ಇಲ್ಲಿ ನೋಡಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಮ್ಮದು ಬೆಳಗಾವಿಯನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಸೆಲೆಕ್ಟ್ ನಿಮ್ದು ಯಾವುದಿದೆ ನೀವು ಕೂಡ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಸೊ ಇಲ್ಲಿ ಮಂತು ಜುಲೈ ಸೆಲೆಕ್ಟ್ ಮಾಡ್ಕೊಳ್ಳೋಣವಾ. ಸೊ ಜುಲೈ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಗೋ ಮತ್ತು ಕ್ಲಿಯರ್ ಇದ್ದಾವೆ. ಸೊ ಇಲ್ಲಿ ಸಾಕಷ್ಟು ಜನರದ್ದು ಏನಾಗ್ತಾ ಇದೆ, ಇಲ್ಲಿ ಗೋ ಅಂತ ಕೊಟ್ಟ ಮೇಲೆ ಏನು ತೋರಿಸ್ತಾನೆ ಇಲ್ಲ ಅಂತಲೂ ಕೂಡ ಕಮೆಂಟ್ ಬರ್ತಾ ಇದೆ ಸಾಕಷ್ಟು ಫಲಾನುಭವಿಗಳದು. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡಿದ್ದಾರೆ. ಸೊ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ರೂ ಸಹಿತ, ಏನಾದರೂ ಕನ್ಫ್ಯೂಷನ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ರೆ ನಾನು ಮೆಸೇಜ್ ಮುಖಾಂತರ ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಒಂದ್ಸಲ ನಿಮ್ಗೆ ನೆಟ್ವರ್ಕ್ ಇದೆ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಇದ್ದ ಜಾಗಕ್ಕೆ ಹೋಗಿ ನೀವೇನು ಮಾಡಿ, ಸೊ ಆರಾಮಾಗಿ ಗೋ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ ಇಲ್ಲಿ. ಸೊ ಗೋ ಅಂತ ಓಪನ್ ಆಯ್ತಲ್ಲ, ಇಷ್ಟು ಇವೇನು ಇಷ್ಟೇ ಇದಾವಂತ ಅನ್ಕೋಬೇಡಿ. ಸೊ ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಇಷ್ಟು ಸಾಕಷ್ಟು ಇಲ್ಲಿ ತೋರಿಸ್ತವೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನೋಡ್ಕೊಳ್ಳಿ. ಇಲ್ಲಿ ಯಾರ್ಯಾರ್ದು ರದ್ದು ಮಾಡಿದ್ದಾರೆ, ಯಾರ್ಯಾರ್ದಿಲ್ಲ ಅನ್ನೋದನ್ನು ನಿಮ್ಮ ತಾಲೂಕಿನಲ್ಲೇ ಎಲ್ಲರದು ಕೂಡ ನೋಡ್ಕೋಬೋದಾಗಿರುತ್ತೆ ನೀವು, ಓಕೆನಾ. ಸೊ ಇಲ್ಲಿ ನೋಡಿ RC ನಂಬರ್ ಅಂತ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ನಂಬರು, ನೇಮು, ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಡೇಟ್ ಕೊಟ್ಟಿದ್ದಾರೆ, ಕ್ಯಾನ್ಸಲ್ ಸಸ್ಪೆಂಡೆಡ್ ರೀಸನ್ ಕೂಡ ಕೊಟ್ಟಿದ್ದಾರೆ, ಓಕೆನಾ. ಸೊ ಇಲ್ಲಿ ನೋಡ್ಕೊಳ್ಳಿ, ರೇಷನ್ಸ್ ಕಾರ್ಡ್ಗಳು ನಂಬರ್ ಕೂಡ ಇರ್ತವೆ, ಇಲ್ಲಿ ಹೆಸರು ಇರ್ತವೆ. ಇಲ್ಲಿ ನೋಡಿ ಸಿದ್ದರಾಯ ನಿಂಗಪ್ಪ ಸತ್ಯ ಇದೆ, ರೇಣುಕಾ ಸುರೇಶ್ ಕಾಂಬಳೆ ಇದ್ರೆ, ಸಿದ್ದರಾಮ್ ಗೌಡ ಅಂತ ಇದೆ. ಇಲ್ಲಿ ಸಾಕಷ್ಟು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ. ಇಲ್ಲಿ ನೋಡ್ತಾ ಹೋಗ್ಬೋದು, ಡೇಟ್ ತೋರಿಸ್ತಾನೆ ಅಂತ ಹೇಳಿದ್ದಲ್ಲ. ಸೊ ಇಲ್ಲಿ ಈ ಒಂದು ತಿಂಗಳ ಸ್ಟಾರ್ಟಿಂಗ್ ಹಿಡ್ಕೊಂಡು 5ನೇ ತಾರೀಕು, 7ನೇ ತಾರೀಕು, 8ನೇ ತಾರೀಕು ಈ ರೀತಿಯಾಗಿ ಇಲ್ಲಿ ನೋಡ್ಬೋದು. 20ನೇ ತಾರೀಕು ಇದೆ, 21 ತಾರೀಕು ಕೂಡ ಇದೆ, ನಿನ್ನೆ ತಾರೀಕು ಕೂಡ ಇದೆ. ಇವತ್ತು ಕೂಡ ಡೆಡ್ ರದ್ದು ಮಾಡ್ತಾರೆ, 100% ಮಾಡ್ತಾರೆ. ಸೊ ನಿನ್ನೆ ಕೂಡ ಈ ತಾಲೂಕಿನಲ್ಲಿನೇ 2 ರೇಷನ್ಸ್ ಕಾರ್ಡ್ಗಳು ರದ್ದಾಗಿರುವಂಥದ್ದು ನೋಡ್ಕೋಬಹುದು ನೀವು, 21ನೇ ತಾರೀಕು ನಿನ್ನೆನೆ. ಸೊ ಹಾಗಾದ್ರೆ ಇವತ್ತು ಕೂಡ ಸಾಕಷ್ಟು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡುವಂತರಿದ್ದಾರೆ. ಸೊ ಸಾಕಷ್ಟು ಫಲಾನುಭವಿಗಳನ್ನ ರದ್ದು ಮಾಡ್ತಾರೆ. ಒಂದು ತಾಲೂಕಿನಲ್ಲಿ ಬೇಕಾದ್ರೆ 100ರಿಂದ 200ವರೆಗೂ ಕೂಡ ರದ್ದು ಮಾಡಿದ್ರೆ ಸಿಕ್ಕಾಪಟ್ಟೆ ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗುತ್ತೆ. ಇಲ್ಲಿ ನೋಡ್ಕೋಬಹುದು ನೀವು, ಕ್ಯಾನ್ಸಲ್ಡ್ ರೀಸನ್ಸ್ ಕೂಡ ಕೊಟ್ಟಿದ್ದಾರೆ, ವೆರಿಫೈ ಆ್ಯಂಡ್ ಕ್ಯಾನ್ಸಲ್ಡ್, ವೆರಿಫೈ ಮಾಡ್ಕೊಂಡಿದ್ದಾರೆ. ಸೊ ಇವರು ಆದಾಯ ತೆರಿಗೆ ಟ್ಯಾಕ್ಸ್ಗಳನ್ನ ಫೇರ್ ಮಾಡ್ತಾರೆ, ಅಥವಾ 100% ಕ್ಲಿಯರ್ ಡಾಕ್ಯುಮೆಂಟ್ಸ್ಗಳನ್ನ ಹೊಂದಿಲ್ಲ, ಅಥವಾ ಗೌರ್ಮೆಂಟ್ ನೌಕರಿಗಳನ್ನ ಹೊಂದಿರ್ತಾರೆ. ಸೊ ಈ ರೀತಿ ಸಾಕಷ್ಟು ರೂಲ್ಸ್ಗಳನ್ನ ತಂದುಬಿಟ್ಟು ಗೌರ್ಮೆಂಟು ಎಲ್ಲರ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ, ಎಲಿಜಿಬಲ್ ಇಲ್ದವ್ರದ್ದು. ಯಾಕಂದರೆ ಈಗಾಗಲೇ ಹೆಚ್ಚು ಬಡ ಜನರಿಗೆ ಸಿಗುವಂತಹ ಯೋಜನೆಗಳನ್ನು ಎಲ್ಲರೂ ಕೂಡ ಪಡಿತಾ ಹೋದರೆ ಸರ್ಕಾರಕ್ಕೆ ಲಾಸ್. ಇದು ಒಂದು ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳುವುದಂತಂತೂ 100%. ಆದರೆ ಇಲ್ಲಿ ಒಂದು ಕೆಲಸ ಇವ್ರು ತಪ್ಪೇನು ಮಾಡಿದ್ರಪ್ಪ ಅಂದರೆ, ಮೊದಲೇ ರೂಲ್ಸ್ಗಳನ್ನು ತರಬೇಕಾಗಿತ್ತು, ಹೌದಲ್ವಾ.
ಸೊ ಈ ರೀತಿ ಮೊದಲೇ ರೂಲ್ಸ್ಗಳನ್ನು ತಂದುಬಿಟ್ಟಿದ್ರೆ ಈಗ ಯಾರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇಲ್ಲ, ಒಮ್ಮೆಲೆ ಎಲ್ಲರಿಗೆ ಜಮಾ ಮಾಡ್ತಾ ಹೋಗಿದ್ರೆ ಆಗ್ತಾ ಇತ್ತು. ಆದರೆ ಈ ರೀತಿ ಮಾಡುವಂತಹ ಕಾರಣದಿಂದಾಗಿ ಜನರಿಗೂ ಕೂಡ ನಂಬಿಕೆ ಹೋಗುತ್ತೆ, ಸೊ ನಮಗೂ ಕೂಡ ನಂಬಿಕೆ ಹೋಗುತ್ತೆ. ಅವ್ರು ಹೇಳಿದ್ದನ್ನೇ ನಾವು ಹೇಳಿದ್ರೆ ನಿಮಗೆ ನಮ್ಮ ಮೇಲೆ ನಂಬಿಕೆನೇ ಬರಲ್ಲ. ಓಕೆನಾ? ಸೊ ಇದಂತೂ ನಿಜನೇ ಹಾಗೆ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಹಾಕ್ತೇವೆ ಅಂತ ಹೇಳ್ತಾರೆ, ಸೊ ಆ ಒಂದು ನ್ಯೂಸ್ ಇಟ್ಕೊಂಡು ನಾವು ನಿಮಗೆ ತಿಳಿಸ್ಕೊಟ್ರೆ ನೀವು ಇನ್ನೂ ಕೂಡ ಹಾಕಿಲ್ಲ, ಫೇಕ್ ನ್ಯೂಸ್ ಹೇಳ್ತಾ ಇದ್ದೀರಾ. ಸೊ ಇದನ್ನೇ ಹೇಳ್ತೀರಾ. ಅವ್ರು ಏನು ದಿನೇ ಹೇಳ್ತಾರೆ, ಅವ್ರು ಏನು ಮಾಹಿತಿಯನ್ನು ಕೊಡ್ತಾರೆ, ಸೊ ಅದನ್ನೇ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಕಣ್ರಿ. ಸೊ ಈ ರೀತಿಯಾಗಿ ಫೇಸ್ ಟು ಫೇಸ್ ಬರ್ತಾ ಇರಲಿಲ್ಲ ನಾನು ಫೇಕ್ ನ್ಯೂಸ್ ಹೇಳೋನಿದ್ರೆ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಕೂಡ ಯಾರು ಬೇಕಾದರೂ ಸಹಿತ ಫೋಟೋ ಇಟ್ಕೊಂಡು ವಿಡಿಯೋಗಳನ್ನು ಮಾಡ್ಬೋದಿತ್ತು. ಈ ರೀತಿಯಾಗಿ ಫೇಸ್ ವಿಡಿಯೋಗಳನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಫೇಕ್ ನ್ಯೂಸ್ ಹೇಳೋನಿದ್ರೆ. ಸೊ ಈ ರೀತಿ ಮಾಹಿತಿಗಳು ಬಂದಿದ್ದು ಕಣ್ರಿ. ಸೊ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಇನ್ನೊಂದು ರೂಲ್ಸ್ ಏನಪ್ಪ ಅಂದರೆ, ಈಗ 2 ಆಪ್ಷನ್ಗಳು ಮುಗಿದು ಇನ್ನೊಂದು ಆಪ್ಷನ್ ಇದೆ. ಸೊ ಅದನ್ನು ಕೇಳ್ಕೊಂಬಿಡಿ. ಸೊ ಇದಿಷ್ಟು ಅರ್ಥ ಆಗಿದೆ. ಸೊ ಇನ್ನೊಂದು ಆಪ್ಷನ್ನ ತಿಳ್ಕೊಳ್ಳಿ. ಈಗ ಇದ್ರ ಬಗ್ಗೆ ಕ್ಲಿಯರಿಫಿಕೇಶನ್ ಸಿಗ್ತಂತ ಅನ್ಕೋತೇನೆ. ಸೊ ಮತ್ತೊಂದು ಸಾರಿ ನೋಡಿಕೊಂಡು ಕ್ಲಿಯರಿಫಿಕೇಶನ್ ಮಾಡ್ಕೊಳ್ಳಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ 100% ಮಾಡ್ತೀನಿ. ಸೊ ಯಾರಾದರೂ ಕನ್ಫ್ಯೂಷನ್ ಇದ್ದರೆ ಒಂದು ಮೆಸೇಜ್ ಮಾಡಿಬಿಡಿ ಸಾಕು. ಸೊ ಈಗ ನೋಡ್ಕೊಳ್ಳಿ, ಇನ್ನೊಂದು ಒಂದು ರೂಲ್ಸನ್ನು ಅಂದರೆ ಮೊದಲು ಕೂಡ ಹೇಳಿದರು, ಈಗೂ ಕೂಡ ಹೇಳ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ನೀವೇನು ಮಾಡಿ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನು ಏನು ತೆಗೆದುಕೊಳ್ಬೇಕಾಗತ್ತೆ, ಆಧಾರ್ ಕಾರ್ಡು, ರೇಷನ್ಸ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಮುಖ್ಯವಾಗಿ. ಸೊ ಇವೆಲ್ಲನ ತೆಗೆದುಕೊಳ್ಳಿ. ಮತ್ತು ಜೊತೆಗೇನೆ ಇಂಪಾರ್ಟೆಂಟ್ಗೋಸ್ಕರ ಒಂದು ಕೇಳ್ಬೋದು, ಎಲ್ಲರ ಒಂದು ಮನೆಯವರ ಆಧಾರ್ ಕಾರ್ಡ್ಗಳನ್ನ ತೆಗೆದುಕೊಳ್ಳಿ, ಸದಸ್ಯರ ಆಧಾರ್ ಕಾರ್ಡನ್ನು ತೆಗೆದುಕೊಳ್ಳಿ. ಸೊ ಮುಖ್ಯಸ್ಥಿ ಆಧಾರ್ ಕಾರ್ಡ್ ಕೂಡ ಮುಖ್ಯವಾಗಿರುತ್ತೆ, ಮೇನ್ ಅವ್ರದ್ದೇನೆ. ಸೊ ಅವ್ರದ್ದೆಲ್ಲರದ್ದು ಕೂಡ ತೆಗೆದುಕೊಂಡು ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕಾಗತ್ತೆ. ನೀವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಪ್ರಾಬ್ಲಮ್ ಆದರೂ ಸಹಿತ ಸೊ ಅಲ್ಲಿನೇ ಹೋಗಬೇಕಾಗತ್ತೆ. ಯಾಕಂದರೆ ಅದೇ ಮುಖ್ಯವಾಗಿರುವಂಥದ್ದು ಇದಕ್ಕೆ ಅಡಿಪಾಯ. ಓಕೆನಾ? ಸೊ ಅಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಟು ಬರೀ ಈ ಒಂದು ಯೋಜನೆಗಳು ಬರ್ತಾವಂತ ಅಲ್ಲ, ಹಿಂದಿನ ಕಂತುಗಳು ಬಂದಿಲ್ಲ ಅಂದರೂ ಸಹಿತ ಈ ಒಂದು ಕೆಲಸ ಮಾಡೋದ್ರಿಂದ ನಿಮ್ಗೆ ಬರುತ್ತೆ ವೀಕ್ಷಕರೇ. ಸೊ ಓಕೆ, ನೀವೇನು ಮಾಡಬೇಕಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಬಿಟ್ಟು, ಸೊ ಇಷ್ಟೆಲ್ಲನೂ ಕೂಡ ಕ್ಲಿಯರ್ ಇದ್ದಾವೆ, ನಮ್ಮ ಹೆಸರು ಕೂಡ ಸೇಮ್ ಇದ್ದಾವೆ, ನಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ಅಡ್ರೆಸ್ ಕೂಡ ಸೇಮ್ ಇದೆ, ಸೊ ಎಲ್ಲರ ಸದಸ್ಯರು ಕೂಡ ಕರೆಕ್ಟಾಗಿಯೇ ಇದ್ದೀವಿ, ನಾವು ಯಾವುದೂ ಕೂಡ ಗೌರ್ಮೆಂಟ್ ಜಾಬ್ ಇಲ್ಲ, ಸೊ ನಾವೆಲ್ಲನೂ ಕೂಡ ಈ ಒಂದು BPL ರೇಷನ್ಸ್ ಕಾರ್ಡ್ಗಳಿಗೆ ಎಲಿಜಿಬಲ್ ಇದ್ದೀವಿ, ಮತ್ತು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಎಲಿಜಿಬಲ್ ಇದ್ದೀವಿ, ನಾವು ಆದಾಯ ತೆರಿಗೆಯನ್ನು ಕಟ್ಟೋದಿಲ್ಲ, ಸೊ ಎಲ್ಲನೂ ಕೂಡ ಕ್ಲಿಯರ್ ಇದೆ. ಒಂದು ಸಾರಿ ವೆರಿಫಿಕೇಷನ್ ಮಾಡಿ ಅಂತ ಹೇಳಿದಾಗ ಅವರು ವೆರಿಫಿಕೇಷನ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ಗಳನ್ನು. ಸೊ ಎಲ್ಲ ಕೂಡ ಚೆಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಅಮೌಂಟ್ ಏನು ಮಾಡ್ತಾರೆ, ಸೊ 1-2 ದಿನಗಳಲ್ಲಿ ಹಿಂದಿನ ಕಂತುಗಳು ಕೂಡ ಬರ್ತವೆ, ಮುಂಬರುವಂತಹ ಕಂತುಗಳು ಕೂಡ ಬರ್ತವೆ. ಸೊ ಎಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಆದರೆ ಲೇಟ್ ಆಗ್ಬೋದು. ಸೊ ಲೇಟ್ ಆದರೂ ಸಹಿತ ಅಮೌಂಟ್ ಬರುತ್ತೆ 100%. ಈಗಾಗಲೇ ಹಾಗೆ ಆಗ್ತಾ ಇರುವಂಥದ್ದು. ದಿನೇ ವೆರಿಫಿಕೇಷನ್ ಮಾಡ್ತಾ ಇರುವಂಥದ್ದು, ದಿನೇ ತೆಗೆದುಹಾಕುವುದರ ಜೊತೆಗೆ ಒಂದು ಮಹಿಳೆಯರನ್ನು ಉಳಿದಿರುವಂತಹ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಮಹಿಳೆಯರಿಗೆ ಅಮೌಂಟ್ ಹಾಕ್ತಾ ಬರ್ತಾ ಇರುವಂಥದ್ದು. ಸೊ ದಿನೇ ಈ ರೀತಿಯಾಗಿ ಮಾಡ್ತಿರುವಂತಹ ಕೆಲಸಕ್ಕಾಗಿ ಅಮೌಂಟ್ ಹಾಕೋದು ಡಿಲೇ ಆಗ್ತಾ ಇದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಪೂರ್ತಿಯಾಗಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.